ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಸಂಕಷ್ಟಕ್ಕೆ ಸಿಲುಕಿದ ಬೆಳಗಾವಿ ಜಿಲ್ಲೆಯ ರೈತರು ಸರ್ಕಾರದಿಂದ ಶಾಶ್ವತ ಪರಿಹಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸಪ್ತ ನದಿಗಳ ಪಾತ್ರದ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ನದಿಗಳು ಉಕ್ಕಿ ಹರಿತಾ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗ್ತಾ ಇದೆ. ಇನ್ನು ಕಬ್ಬು, ಜೋಳ, ಸೋಯಾಬೀನ್, ತರಕಾರಿ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗ್ತಾ ಇದೆ. ಇದೀಗ ಬೆಳಗಾವಿ ಜಿಲ್ಲಾಡಳಿತದ ಮುಖಾಂತರವಾಗಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ನಮಗೆ ಸೂಕ್ತ ರೀತಿಯಾದಂಥ ಪರಿಹಾರದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಸಪ್ತ ನದಿಗಳ ಪಾತ್ರಗಳಲ್ಲಿರುವಂಥ ಜನರಿಗೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು ಎದುರಾಗ್ತಾ ಇರೋದು. ತಾವು ಬೆಳೆದಿರುವಂಥ ಬೆಳೆಗಳೆಲ್ಲ ಕೂಡ ಹಾನಿಯಾಗ್ತಾ ಇದೆ. ಇದರಿಂದ ಸಾಕಷ್ಟು ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗೋದ್ರ ಜೊತೆಗೆ ನಷ್ಟವೂ ಸಂಭವಿಸ್ತಾ ಇದೆ. ಹಾಗಾಗಿ ನಮಗೆ ಪರಿಹಾರ ಬೇಕು ಅನ್ನೋದನ್ನು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರದಿಂದ ಒಂದು ಶಾಶ್ವತ ಪರಿಹಾರ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಅವರು ಮಾತನಾಡಿಸಿದ್ದಾರೆ. ಅಲ್ಲಿನ ರೈತರನ್ನೇ ನೋಡೋಣ ಬನ್ನಿ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮತ್ತು ಮಹಾರಾಷ್ಟ್ರದಲ್ಲಿ ಆಗ್ತಿರ್ತಕ್ಕಂಥ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಇದರ ಪರಿಣಾಮವಾಗಿ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಸಾವಿರಾರು ಎಕರೆ ಪ್ರದೇಶದ ಜಮೀನಲ್ಲಿರ್ತಕ್ಕಂಥ ಏನು ರೈತರು ಬೆಳೆದಂಥ ಬೆಳೆಗಳು ಹಾನಿಯಾಗಿರ್ತಕ್ಕಂಥದ್ದು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯ ರೈತರಿಗೆ ಇದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ಳುವ ಮೂಲಕ ಏನು ಅವಧಿ ಪೂರ್ವ ಮಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರೈತ ಏನು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಬೆಳಗಾವಿ ಬೆಳೆದಂಥ ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಹೀಗೆ ಏಕದಳ, ದ್ವಿದಳ ಮತ್ತು ಏನು ವಾಣಿಜ್ಯ ಬೆಳೆಗಳನ್ನು ಬೆಳೆದಂಥ ರೈತ ಸಂಕಷ್ಟದಲ್ಲಿದ್ದಾನೆ. ಅದರಲ್ಲೂ ಕೂಡ ತರಕಾರಿ ಬೆಳೆ ಬೆಳೆದಂಥ ರೈತರು ಕೂಡ ಈಗ ತೀವ್ರ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಈಗ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ತಾತ್ಕಾಲಿಕವಾದಂಥ ಒಂದು ಪರಿಹಾರ ಕೊಡಬೇಕು ಅನ್ನೋಂಥ ಒಂದು ಡಿಮಾಂಡ್ ಈ ಒಂದು ರೈತರಿರ್ತಕ್ಕಂಥ ಅವ್ರಿಗೆ ಕೇಳೋಣ. ರಘು, ಸಾಕಷ್ಟು ಮಳೆಯಾಗಿದೆ. ಮಳೆಯಿಂದ ಏನೆಲ್ಲ ಹಾನಿಯಾಗಿದೆ? ಈಗ ಪ್ರತಿ ವರ್ಷ 2-3 ವರ್ಷಗಳಿಂದ ಅತಿವೃಷ್ಟಿ ಆದ್ದರಿಂದ ನದಿ ಸಮೀಪ ಇರುವಂಥ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗ್ಲಿಕ್ಕತ್ತವೆ ಮತ್ತು ಮನೆಗಳು ಸಹಿತ ಎಲ್ಲ ನಾಶ ಆಗ್ಯಾವ್ರಿ. ಅದಕ್ಕೆ ಅವರು ಶಾಶ್ವತವಾಗಿ ಮನೆಗಳನ್ನು ಕಟ್ಟಿಸಿಕೊಡುವಂಥದ್ದು ಮತ್ತು ಜಾನುವಾರುಗಳಿಗೆ ಶೆಡ್ಗಳನ್ನು ಮಾಡಿಸ್ಕೊಡುವಂಥದ್ದು. ಇದು ನಮಗೆ ಇದು ಮುಂಗಾರು ಮಳೆ ಮತ್ತು ಈ ಜೂನ್ ತಿಂಗಳಲ್ಲಿ ಆದಂಥ ಅತಿ ಮಳೆದಿಂದ ಏನಾಗಿದ್ರೆ ಸೋಯಾಬೀನ್ ಆಗಲಿ ಸಣ್ಣ ಏನು ಬೆಳೆಗಳು ಅಂತ ನಾವೇನು ಹೇಳ್ತೀವಿ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟದ್ರಿ. ಮತ್ತು ಒಂದು ವರ್ಷದ ಬೆಳೆ ಕಬ್ಬಿಗೂ ಸಹಿತ ಅದಕ್ಕೆ ಮಳೆ ಹೆಚ್ಚಾಗಿ ಅಲ್ಲಿಯೂ ಸಹಿತ ಡೊಣ್ಣಿ ಹುಳ, ಸೋಯಾಬೀನ್ಗೂ ಸಹ ಡೊಣ್ಣಿ ಹುಳ ಮಳೆ ಆದ್ದರಿಂದ ಸಂಪೂರ್ಣವಾಗಿ ಬೆಳೆ ಸಹಿತ ನಾಶ ಆಗ್ಯದ. ಈ ಭಾಗದಲ್ಲಿ ಖಾನಾಪುರ ಭಾಗದಲ್ಲಿ ಏನಾಗಿಬಿಟ್ಟದಂತಂದರೆ ಭತ್ತದ ಅತಿ ಮಳೆ ಮತ್ತು ಈಗ ಮಳೆ ಇಲ್ಲ. ಹೀಗಾಗಿ ಏನಾಗಿಬಿಟ್ಟ ರೈತರದಲ್ಲಿ ಒಂದು ಆತಂಕ ಆಗಿಬಿಟ್ಟದ. ಬೆಳೆ ಹಾನಿ ಪರಿಹಾರ ನಮ್ಮ ಜಿಲ್ಲಾಧಿಕಾರಿ ಅವ್ರ ಮೂಲಕ ನಾವು ಬೆಳೆ ಹಾನಿ ಪರಿಹಾರವನ್ನು ನಾವು ಕೇಳಲೇಬೇಕಾಗ್ಯದ್ರಿ. ಯಾಕಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಪ್ರತಿ ವರ್ಷ ರೈತರಿಗೆ ಇಷ್ಟು ಲಾಸ್ ಆದರೂ ಸಹಿತ ಅವರು ಯಾವುದೇ ಒಂದು ಹೆಜ್ಜೆಯನ್ನು ಇಡ್ಲಿಕ್ಕೆ ತಯಾರಿಲ್ಲ. ಪ್ರತಿ ವರ್ಷ ಬರೀ ಬೆಳೆ ಹಾನಿ, ಮಳೆಯಿಂದ ಹಾನಿ ಆದರೂ ಸಹಿತ ರೈತರದಲ್ಲಿ ಭಾಳ ಸಂಕಷ್ಟದಲ್ಲಿದ್ದಾರೆ. ಅದನ್ನು ಜಿಲ್ಲಾಧಿಕಾರಿ ಅವರು ರಾಜ್ಯ ಸರ್ಕಾರಕ್ಕೆ ಇದನ್ನು ತಿಳಿಸ್ಕೊಡ್ಬೇಕಾಗಿನ. ಏನು ಬೆಳೆ ಹಾಳಾಗೈತೆ ನಮ್ಮಲ್ಲಿ? ಭತ್ತ ಹಾಳಾಗೈತಿ ಮತ್ತು ಸೋಯಾಬೀನ್ ಹಾಳಾಗೈತಿ ಮತ್ತು ಉಳ್ಕಿ ಪೀಕ್, ಬದ್ನಿ ಗಿಡ, ಟೊಮೆಟೊ, ಕ್ಯಾಬೇಜು ಎಲ್ಲ ಹಾಳಾಗಿ ಹೋಗಿದ್ದಾರೆ ಮಳೆಗೆ. ತರಕಾರಿ ಎಲ್ಲ ಹಾಳಾಗಿದೆ. ಎಕರೆಗೆ 1 ಲಕ್ಷ ರೂಪಾಯಿ ರೀ. ಅದ ಸಾಧಾರಣ ಮಾಡಿ 1 ಲಕ್ಷ ರೀ. ಬೆಳೆ ಮಾಡಿದ್ರು. ಹಾಂ, ಏನಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಸಮಸ್ಯೆ ಈ ಬಾರಿ ಅವಧಿ ಪೂರ್ವ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಜಿಲ್ಲೆಯ ಜಲಾಶಯಗಳು ಮತ್ತು ಏನು ಜೀವಜಲಗಳು ಎಲ್ಲವೂ ಕೂಡ ಈಗ ಏನು ತುಂಬಿ ಹರಿತಾ ಇದ್ದಾವೆ. ಇದರಿಂದ ರೈತರಿಗೆ ಮತ್ತೊಂದು ಕಡೆ ಏನಂದರೆ ಇದೇ ಈ ಒಂದು ಅತಿಯಾದ ಮಳೆಯಿಂದ ಬೆಳೆ ಕಳೆದುಕೊಳ್ಳುವಂಥ ಆತಂಕ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಜೊತೆಗೆ ಬೆಳೆಗೆ ಈಗ ಕೀಟನಾಶಕಗಳು ಅಂದರೆ ಬೇರೆ ಬೇರೆ ಕ್ರಿಮಿಕೀಟಗಳು ಈಗ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಕೂಡ ಅದನ್ನು ಬೆಳೆ ರಕ್ಷಿಸಿಕೊಳ್ಳೋದಕ್ಕೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನದಿಪಾತ್ರದಲ್ಲಿರ್ತಕ್ಕಂಥ ರೈತರಿಗೆ ಅಗತ್ಯವಾದಂಥ ಒಂದು ಏನು ತಾತ್ಕಾಲಿಕ ಪರಿಹಾರವನ್ನು ಒದಗಿಸಬೇಕು ತಕ್ಷಣಕ್ಕೆ. ಅದರ ಜೊತೆಗೆ ಶಾಶ್ವತವಾಗಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಆಗುವಂಥ ಆಗಿರ್ಬೋದು, ಮಳೆಗಾಲದ ಸಂದರ್ಭದಲ್ಲಿ ಆಗುವಂಥ ಏನು ಸಮಸ್ಯೆಗಳಿದೆ ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.
ಬೇಕೇ ಬೇಕು, ನ್ಯಾಯ ಬೇಕು.